ಸರ್, ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮತ್ತೆ ಸಿಎಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸರ್. ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಖುದ್ದು ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಯತ್ನ ಮಾಡಿದ್ರು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ವಿಫಲವಾಗಿದೆ ಸರ್. ಗೊತ್ತಿಲ್ಲ ನನಗೆ, ಅದ್ರ ಮಾಹಿತಿ ಇಲ್ಲ ನನಗೆ. ಸಿ ಎಮ್ ಅವ್ರಿಗೆ ಗೊತ್ತವರು ತುಂಬ ಸರ್. ರಾಹುಲ್ ಗಾಂಧಿ ಅವ್ರು ಊರಲ್ಲಿದ್ರಾ ಇಲ್ಲೋ ಅಂತಾನೆ ಅಥವಾ ಕೇಳಿದ್ರಾ, ಭೇಟಿಯಾಗಿದ್ರಾ, ನನಗೆ ಯಾರ್ಯಾರು ಭೇಟಿಯಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ಡಿಫೆನ್ಸ್ ಕಾರಿಡಾರ್ ಮೀಟಿಂಗ್ ಮುಗಿಸ್ಮೇಲೆ ನಾನು ತುಂಬ ದಿವಸ ನಾನು ಮೊನ್ನೆ 4 ರಿಂದ 5 ಗಂಟೆ ನಾನು ಅವ್ರ ಜೊತೆ ಇದ್ದೆ. ಅದಾದಮೇಲೆ ಒಂದು ದಿವಸ ನಾನು ಬೇರೆ ಬೇರೆ ನನ್ನ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಕೆಲಸಗಳಿತ್ತು, ವೈಯಕ್ತಿಕ ಕೆಲಸಗಳು ಕೂಡ ಬಂದಿತ್ತು. ಅದೆಲ್ಲವನ್ನು ಕೂಡ ನಾನು ಮಾಡ್ಕೊಂಡು ನಿನ್ನೆ ಸಾಯಂಕಾಲ ನಾನು ಬಂದಿದ್ದೀನಿ. ಅವರು ಮಿನಿಸ್ಟ್ರಿ ಊರಲ್ಲಿಲ್ಲ. ನಿನ್ನೆ ಕ್ಯಾಬಿನೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಮಿನಿಸ್ಟ್ರು, ಏವಿಯೇಷನ್ ಮಿನಿಸ್ಟ್ರು ಅವ್ರಿಗೆ ಟೈಮ್ ಕೇಳಿದ್ದೀವಿ. ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಮತಕ್ಷೇತ್ರಕ್ಕೆ ಹೋಗಿದ್ದರಿಂದ ಬಹುಶಃ ಮುಂದಿನ ವಾರ ನಾನು ಮತ್ತೆ ಹೋಗ್ತೇನೆ. ಹೋಗಿ ಅವ್ರು ಕಂಡು ಬೇಗ ನಮ್ಮ ಏನು ಕೊಟ್ಟಿದ್ದೀವಿ ಸೈಟ್ಸನ್ನು, ಆ ಸೈಟ್ಸಿದ್ದ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕಂದರೆ ಇದಾದ ನಂತರ ನಾವು ಒಂದು ಯಾವ ರೀತಿ ಜೇವರ್ ಏರ್ಪೋರ್ಟ್ನಲ್ಲಿ, ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ನಲ್ಲಿ ಒಂದು ದಿವಸ ಕನ್ಸಲ್ಟೆಂಟ್ಸ್ಗೆ ನೇಮಕ ಮಾಡಬೇಕಾಗ್ತದೆ. ವಯಬಿಲಿಟಿ ಸ್ಟಡೀಸು ಅದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ನಾನು ಭಾಳ ನಿಷ್ಪಕ್ಷಪಾತವಾಗಿ ಆನ್ ಮೆರಿಟ್ ಬೇಸಿಸ್ ಅದನ್ನು ಮಾಡಬೇಕಂತ ನಾವು. ಹೀಗಾಗಿ ಅದು ಎಲ್ಲೇ ಆಗಬೇಕು, ಏನಾಗಬೇಕು, ಆ ಕನ್ಸಲ್ಟೆಂಟ್ಸು ಎಕ್ಸ್ಪರ್ಟ್ಸು ಇರ್ತಾರೆ. ನಾನು ಹೇಳಿದ್ನಲ್ಲ, ಜೇವರ್ ಏರ್ಪೋರ್ಟ್ ನೋಯ್ಡಾದ್ದು ಅವರು ಮತ್ತು ನವಿ ಮುಂಬೈ ಏರ್ಪೋರ್ಟ್ ಅವರಿಬ್ಬರನ್ನ ಕನ್ಸಲ್ಟ್ ಮಾಡಿ ಅವರಿಂದ ನಾವು ಇದನ್ನೆಲ್ಲ ಸ್ಟಡೀಸ್ ಮಾಡಿ, ಆ ಸ್ಟಡೀಸ್ ಪ್ರಕಾರ ದಿವಸ ನಾವು ರಾಜ್ಯಕ್ಕೆ ಯಾವುದು ಒಳ್ಳೆಯದಾಗ್ತದೆ ಆ ಸ್ಟಡೀಸ್ ಹೇಳಿದಂಗೆ ನನ್ನ ವೈಯಕ್ತಿಕವಾದಂಥ ಯಾವುದೇ ಅಭಿಪ್ರಾಯಗಳನ್ನ ಅಲ್ಲಿ ನಾನು ಸೇರಿಸಲಿಕ್ಕೆ ಬಯಸಲ್ಲ. ಯಾಕಂದರೆ ನನಗೇನು ವಿಜಯಪುರದಲ್ಲಿ ನಾನು ಏರ್ಪೋರ್ಟ್ ಆಗಬೇಕಂತ ಹೇಳ್ತಾ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು.